ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇದು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಹೋಗ್ತಾ ವಂದೇ ಭಾರತ್, ಬರ್ತಾ ಐರಾವತ. ಬಟ್ ಸಡನ್ನಾಗಿ ಮಗನಿಗೆ ಅಸೆಸ್ಮೆಂಟ್ಸ್ ಇದ್ದಿದ್ದರಿಂದ ಅವನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು 3 ಜನ ಹೋಗಬೇಕಾಗಿ ಬಂತು. ವೆಡ್ನೆಸ್ಡೇ ಅಂದರೆ ಡಿಸೆಂಬರ್ 10th ನಮಗೆ ವಂದೇ ಭಾರತ್ ಬಂದು SMVT ರೈಲ್ವೆ ಸ್ಟೇಷನಿಂದ 2:40 ಹೊರಡೋದಿತ್ತು. ಸೊ ಮಧ್ಯಾಹ್ನ 1 o'clockಗೆಲ್ಲ ಮನೆ ಬಿಟ್ವಿ. ಮೆಟ್ರೋದಲ್ಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. SMVT ರೈಲ್ವೆ ಸ್ಟೇಷನ್ ಬೈಯಪ್ಪನಹಳ್ಳಿಯಲ್ಲಿ ಇರೋದ್ರಿಂದ ಸೊ ನಾವು ಬೈಯಪ್ಪನಹಳ್ಳಿಗೆ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಮೆಟ್ರೋದಲ್ಲಿ ಓಡಾಡಿ ತುಂಬ ಲಾಂಗ್ ಟೈಮ್ ಆದ್ದರಿಂದ ನಂಗೆ ಕಾಯಿನ್ ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಹಸ್ಬೆಂಡ್ ಹೇಳ್ಬಿಟ್ಟು ಕರೆಕ್ಷನ್ ಮಾಡಿಸಿ ಹೊರಟಿದ್ದೀನಿ. ಮಗಳಿಗೆ ಮೆಟ್ರೋ ಎಲ್ಲ ಫಸ್ಟ್ ಟೈಮು. ಸೊ ಅವಳು ಹೊರಗಡೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ಲು, ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಫೈನಲಿ ಮೆಟ್ರೋ ಬಂತು, ನಮ್ಮ ಜರ್ನಿನ ಸ್ಟಾರ್ಟ್ ಆಯಿತು. ನಾವು ಮೆಟ್ರೋದಲ್ಲಿ ಕೂತ್ಕೊಂಡು ಆ್ಯಕ್ಚುಲಿ ಗೂಗಲ್ ಮಾಡ್ತಾಯಿದ್ವಿ SMVT ರೈಲ್ವೆ ಸ್ಟೇಷನ್ನು ಯಾವ ಮೆಟ್ರೋ ಸ್ಟೇಷನ್ಗೆ ನಿಯರ್ ಇರುತ್ತೆ ಅಂತ. ಸೊ ಗೂಗಲ್ ಮಾಡಬೇಕಾದ್ರೆ ಗೊತ್ತಾಯಿತು ನಮಗೆ ಸ್ವಾಮಿ ವಿವೇಕಾನಂದ ಸ್ಟೇಷನ್ ಹತ್ರ ಆಗುತ್ತೆ ಅಂತ. ಬಟ್ ನಾವು ಬೈಯಪ್ಪನಹಳ್ಳಿಗೆ ಟಿಕೆಟ್ ತೊಗೊಂಬಿಟ್ಟಿದ್ವಿ. ಬಟ್ ಸ್ಟಿಲ್ ನೋಡೋಣ ಅಂತ ಹೇಳಿಬಿಟ್ಟು ವಿವೇಕಾನಂದ ಸ್ಟೇಷನಲ್ಲೇ ಹೇಳ್ಕೊಂಡು ಆ್ಯಕ್ಚುಲಿ ಬೈಯಪ್ಪನಹಳ್ಳಿಯಿಂದ 6 kilometers ತೋರಿಸ್ತಾ ಇತ್ತು ಸ್ಟೇಷನಿಗೆ. ಬಟ್ ವಿವೇಕಾನಂದ ಸ್ಟೇಷನಲ್ಲಿ ಹೇಳ್ಕೊಂಡ್ರೆ ನಮಗೆ ಜಸ್ಟ್ 2.5 kilometers ಅಷ್ಟೇ ಆಗುತ್ತೆ. ಸೊ ಮೆಟ್ರೋ ಸ್ಟೇಷನಿಂದ ಆಚೆ ಬಂದು ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ವಿಚಾರಿಸ್ತಾ ಇದ್ದಾರೆ ಹಸ್ಬೆಂಡು. ಏನು ಫ್ರೆಂಡ್ 2.5 kilometersಗೆಲ್ಲ ಆಟೋದವರು 150 rupees ಚಾರ್ಜ್ ಮಾಡ್ತಾಯಿದ್ದಾರೆ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಊಬರಲ್ಲೂ ಚೆಕ್ ಮಾಡಿದೆ. ಸೊ ಊಬರಲ್ಲಿ ಆಟೋ ಬಂದು 120 rupees ತೋರಿಸ್ತಾ ಇತ್ತು. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದರು, 100 rupees ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನನ್ನ ಮಗಳಿಗೆ ಆಟೋ ಆಗಲಿ, ಮೆಟ್ರೋ, ಟ್ರೈನು, ಬಸ್ಸು ಎಲ್ಲ ಫಸ್ಟ್ ಟೈಮ್ ಜರ್ನಿ. ಗೊತ್ತಿಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾಳೆ, ನಮ್ಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾಳೆ ಅನ್ನೋದು. ಸೊ ಆಟೋಯಲ್ಲಿ ಹೊರಡ್ತಾ ಇದ್ದೀವಿ ಸ್ಟೇಷನ್ ಹತ್ರ. ಸೊ ಫೈನಲಿ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಹತ್ರ ಬಂದ್ವಿ. ಆ್ಯಕ್ಚುಲಿ ಈ ರೈಲ್ವೆ ಸ್ಟೇಷನ್ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಒಳ್ಳೆ ಏರ್ಪೋರ್ಟ್ ರೇಂಜಿಗಿದೆ ರೈಲ್ವೆ ಸ್ಟೇಷನ್ ನೋಡೋದಕ್ಕೆಲ್ಲ. ಡಿಸ್ಪ್ಲೇ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆ್ಯಂಬಿಯನ್ಸ್ ಆಗಿರ್ಬೋದು ಎಲ್ಲ ಏರ್ಪೋರ್ಟ್ ರೇಂಜಿಗೆ ಇದೆ. ಬಟ್ ಏನಂದರೆ ಫ್ರೆಂಡ್ಸ್, ನಮ್ಮ ಗೌರ್ಮೆಂಟ್ ಯಾವುದೇ ರೀತಿ ಏನೇ ಫೆಸಿಲಿಟಿ ಕೊಟ್ಟರು ನಮ್ಮ ಜನ ಮಾತ್ರ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದೇ. ನೋಡಿ ಎಲ್ಲರೂ ಎಲ್ಲಂದ್ರೆ ಅಲ್ಲೇ ಮಲ್ಕೊಂಡಿದ್ದಾರೆ, ಎಲ್ಲಂದ್ರೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರೆ. ಇದೇ ನಮ್ಮ ಜನರ ಮನಸ್ಥಿತಿ ಅನ್ನೋದು. ಹೋಗಲೇ ಬಿಡಿ, ಇದನ್ನು ನಾವೇನೋ ಚೇಂಜ್ ಮಾಡೋಕ್ಕಾಗೋದಿಲ್ಲ. ರೈಲ್ವೆ ಸ್ಟೇಷನ್ ಏನೋ ಏರ್ಪೋರ್ಟ್ ರೇಂಜಿಗಿದೆ. ಬಟ್ ಅಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಆಗಲಿ, ಚೆಕಿಂಗ್ಸ್ ಆಗಲಿ ಏನೂ ಇಲ್ಲ. ಎಲ್ಲ ಡೈರೆಕ್ಟ್ ಎಂಟ್ರಿನೇ. ಸೊ ಒಳಗೆ ಹೋಗ್ತಿದ್ದಂಗೆ ಟ್ರೈನು ರೆಡಿಯಾಗಿತ್ತು. ನಮ್ಮದು ಬಂದು C1 ಕೋಚು. ಸೊ ಸರ್ಚ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ನಮ್ಮದು ಫಸ್ಟ್ ಬೋಗಿನೇ. ಇನ್ನು ಟ್ರೈನ್ ಫೇರ್ ಬಗ್ಗೆ ಹೇಳೋದಾದರೆ ನಾವು ಚೇರ್ ಕಾರ್ ಬುಕ್ ಮಾಡ್ಕೊಂಡಿದ್ವಿ, ಅಂದರೆ CC ಅಂತ ಹೇಳಿಬಿಟ್ಟು. ಅದು ಬಂದು ಒಬ್ಬರಿಗೆ 1185 rupees ಏನೋ ಆಯಿತು ವಿತೌಟ್ ಫುಡ್ಡು. ವಿತ್ ಫುಡ್ಡು ಮೇ ಬಿ 1600 ಚೇಂಜ್ ಏನೋ ಆಗುತ್ತೆ. ಫೈನಲಿ ಟ್ರೈನ್ ಹತ್ತಿದ್ವಿ. ಸೊ ನಮ್ಮದು ಸೀಟ್ ನಂಬರ್ ಬಂದುಬಿಟ್ಟು 25-26 ಇತ್ತು. ಅದು ಯಾವ ಥರ ಇತ್ತಪ್ಪ ಅಂದರೆ ಮಿಡಲಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಟೇಬಲು, ಆ ಕಡೆ ಈ ಕಡೆ ಎಲ್ಲ ಪ್ಯಾಸೆಂಜರ್ಸ್ ಇರ್ತಿದ್ರು. ನಾನು ಮಗಳಿಗೆ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಸೊ TC ಹತ್ರ ನಮ್ಮ ಹಸ್ಬೆಂಡ್ ರಿಕ್ವೆಸ್ಟ್ ಮಾಡಿ ಬ್ಯಾಕ್ ಸೈಡಲ್ಲಿ 2 seat ಇರೋದನ್ನು ಬಿಡಿಸ್ಕೊಟ್ರು. ಇದೇ ನೋಡಿ ಮಂತ್ರಾಲಯಕ್ಕೆ ವಂದೇ ಭಾರತ್ ಟ್ರೈನು ಆರೆಂಜ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿದೆ. ಕರೆಕ್ಟಾಗಿ 2:40 ಟ್ರೈನ್ ಸ್ಟೇಷನಿಂದ ಹೊರಟು ಮಗಳು ಟ್ರೈನ್ ಒಳಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ಲು. ಹಾಗೆ ಹಸ್ಬೆಂಡು ಕ್ರೂ ಕ್ಯಾಬಿನ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತಿದ್ರು. ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ನನ್ನ ಮಗನಿಗೆ ಇದೆಲ್ಲ ತುಂಬ ಇಂಟ್ರೆಸ್ಟು. ಸೊ ಅವನಿಗೆ ತೋರಿಸ್ಬೇಕು ಅಂತ ಹೇಳಿ ಅದೆಲ್ಲ ವೀಡಿಯೋ ಮಾಡಿಕೊಂಡ್ರು. ಆ್ಯಂಡ್ ನನ್ನ ಮಗಳು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರೋದಿಲ್ಲ ಫ್ರೆಂಡ್ಸ್. ಟ್ರೈನಲ್ಲೂ ನೋಡಿ ಓಡಾಡ್ತಾನೆ ಇದ್ದಾಳೆ. ನಮಗೆ ಅವಳನ್ನ ಕಂಟ್ರೋಲ್ ಮಾಡೋದೇ ಇವಾಗ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ. ಯೂಶ್ವಲಾಗಿ ಅವಳು ಮನೇಲಿದ್ದರೆ 1:30-2 o'clockಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ. ಬಟ್ ಇವತ್ತು ಏನೋ ಅವಳಿಗೆ ಹೊರಗಡೆ ಬಂದಿರೋದಕ್ಕೋ ಏನೋ ಗೊತ್ತಾಗ್ತಾಯಿಲ್ಲ, ನಿದ್ದೆನೇ ಮಾಡ್ತಾಯಿಲ್ಲ. ಬರೀ ಆಟ ಓಡಾಟ ಇದರಲ್ಲೇ ಕಾಲ ಕಳೀತಾ ಇದ್ದಾಳೆ. ಇನ್ನು ಟ್ರೈನು ಸೊ
ಸೀಟಿಂಗ್ ಕಂಫರ್ಟಬಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ವಂದೇ ಭಾರತ್ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ 3:40 ಆಯಿತು. ಮಗಳು ಇನ್ನೂ ಮಲ್ಕೊಂಡಿಲ್ಲ. ಕೋಕೋ ಮೆಲನ್ ಅದು ಇದು ತೋರಿಸ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಫೈನಲಿ ಸುಮಾರು 4 ಗಂಟೆ ರೇಂಜಿಗೆ ನಿದ್ದೆ ಮಾಡೋ ಥರ ಫೀಲ್ ಆದಳು. ಸೊ ಫೀಡ್ ಮಾಡಿಸಿ ನಿದ್ದೆ ಮಾಡಿಸ್ದೆ. ಹಾಗೆ ಹೊರಗಡೆ ಎಲ್ಲ ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಜರ್ನಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ವಂದೇ ಭಾರತ್ ಅವ್ರದ್ದು ಟೈಮ್ ಅಂದರೆ ಟೈಮು 8:15ಗೆಲ್ಲ ಮಂತ್ರಾಲಯ ರೋಡಿಗೆ ಕರ್ಕೊಂಬಂದು ನಿಲ್ಲಿಸಿದ್ರು. ನಾವು ಆಟೋ ಕ್ಯಾಚ್ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ, ನೀವು ಇಬ್ಬರನ್ನೇ ಕರ್ಕೊಂಡು ಹೋಗ್ತೀವಿ, 400 ರೂಪೀಸ್ ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಫೈನಲಿ ಯಾವುದೋ ಶೇರಿಂಗ್ ಆಟೋ ಸಿಕ್ತು. 150 ರೂಪೀಸಿಗೆ ಮಾತಾಡಿಕೊಂಡು ಶೇರಿಂಗ್ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನೈಟು 8:30 ಆಗಿದ್ದರಿಂದ ತುಂಬ ಚಿಲ್ಲಾಗಿತ್ತು. ಸೊ ಫೈನಲಿ ಮಂತ್ರಾಲಯ ಬಂದು ರೀಚ್ ಆದ್ವಿ. ನಾವು ಮುಂಚೆನೇ SRS ಮಠದವ್ರದ್ದೇ ರೂಮೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಅದನ್ನು ಇಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿಸಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು. ಸೊ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ರೂಮ್ ಹತ್ರ ಹೋಗ್ತಾಯಿದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ SRS ಮಠದ ನಾರ್ಮಲ್ ರೂಮ್ ಬುಕ್ ಮಾಡಿದ್ವಿ. ನಮಗೆ ಅದು ಯಾಕೋ ಕಂಫರ್ಟಬಲ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಸಲ AC ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಬುಕ್ ಮಾಡ್ಕೊಂಡು ಹೋದ್ವಿ. ಇದು ಬಂದು ಸುಶೀಲೇಂದ್ರ ವಸತಿ ಗೃಹ ಅಂತ ಹೇಳ್ಬಿಟ್ಟು SVG ಅಂತ ಹೇಳಿ ಅದರಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಇದೇ ನಮ್ಮ ರೂಮು ವಿತ್ AC. ಏನೇ ಆದರೂ ಪ್ರೈವೇಟ್ ಹೋಟೆಲ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಮಠದ್ದು ಸ್ವಲ್ಪ ಆ್ಯಾವ್ರೇಜ್ ಅಂತಲೇ ಹೇಳಬಹುದು. 1 ನೈಟ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟೇ ಆದ್ವಿ. ಇನ್ನು ರೂಮ್ ಪ್ರೈಸ್ ಬಂದುಬಿಟ್ಟು 1560 ಏನೋ ಆಯಿತು. ಇವ್ರದ್ದು ಹೇಗಪ್ಪ ಅಂದರೆ, ನಾವು ಚೆಕ್-ಇನ್ ಆಗಬೇಕಾದ್ರೆ ರೂಮ್ದು ಪ್ರೈಸ್ ಏನು ಪೇ ಮಾಡಿರ್ತೀವಲ್ವ, ಅದೇ ಸೇಮ್ ಅಮೌಂಟ್ನ ಡೆಪಾಸಿಟ್ ಆಗಿ ಕಟ್ಟಬೇಕಾಗತ್ತೆ, ವಿಚ್ ಇಸ್ ರಿಟರ್ನಬಲ್. ನಾವು ಚೆಕ್ಔಟ್ ಮಾಡೋ ಟೈಮಲ್ಲಿ ಆ ಅಮೌಂಟನ್ನ ವಾಪಸ್ ಕೊಡ್ತಾರೆ. ಇನ್ನು ಚೆಕ್-ಇನ್ ಎಲ್ಲ ಆದಮೇಲೆ ಮಗಳಿಗೆ ಊಟ ಮಾಡಿಸ್ಕೊಂಡು ದೇವಸ್ಥಾನ ಕಡೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನೈಟೇ 10 o'clock ಟೈಮ್ಗೇನೋ ಹಾಗೆ ವಾಕಿಂಗ್ ಹೋದ್ವಿ. ಅದೆಲ್ಲ ಕ್ಲೋಸ್ ಆಗಿತ್ತು. ಭಕ್ತಾದಿಗಳೆಲ್ಲ ಹೋಗಿ ಅಲ್ಲಿ ಮಲಗೋರೆಲ್ಲ ಮಲಗ್ತಾಯಿದ್ರು. ನಾವು ಹಾಗೆ ಒಂದು ರೌಂಡ್ ಹೋಗಿ ATMಲ್ಲಿ ಕ್ಯಾಶ್ ಎಲ್ಲ ಡ್ರಾ ಮಾಡೋದಿತ್ತು. ಅದು ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡಿಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಇನ್ನು ಬೆಳಿಗ್ಗೆ ಬೇಗನೆ ದರ್ಶನ ಮಾಡಬೇಕು ಅಂತ ಹೇಳಿ 5 o'clockಗೆಲ್ಲ ಎದ್ಬಿಟ್ಟು ನಾನು ಹಸ್ಬೆಂಡು ಪಾಪುನೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀವಿ. ಇವತ್ತು ಥರ್ಸ್ಡೇ ಬೇರೆ, ಜನ ರಶ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಹೊರಟ್ವಿ. ಅರ್ಲಿ ಮಾರ್ನಿಂಗು ಸ್ವಲ್ಪ ಜನ ಎಲ್ಲ ಕಮ್ಮಿನೇ ಇದ್ದರು, ಅಂತ ಏನೂ ರಶ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರು ಫೆಬ್ರವರಿ ಮಂತಲ್ಲೇನೋ ಮಂತ್ರಾಲಯ ವಿಸಿಟ್ ಮಾಡಿದ್ದಿದ್ದು. ಆಮೇಲೆ ಪ್ರೆಗ್ನೆಂಟು ಪಾಪು ಅಂತ ಎಲ್ಲ ಹೇಳಿಬಿಟ್ಟು ನಮಗೆ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಕಳೆಯೋದ್ರೊಳಗೆ ಹೋಗಬೇಕು ಅಂತ ಹೇಳಿ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮಗೆ ಲಾಸ್ಟ್ ಇಯರ್ ಇಲ್ಲಿ ಬಂದು ಹೋಗಿದ್ದಕ್ಕಿಂತ ಈಗಲೂ ತುಂಬ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಹೋದಾಗ ನಾವಿಲ್ಲೇ ಮೇಯ್ನ್ ಎಂಟ್ರಿಯಿಂದನೇ ಎಂಟ್ರಿ ಆಗಿದ್ದು. ಇಲ್ಲಿ ಈಗ ಬರೀ 1000 ರೂಪೀಸ್ ಸ್ಪೆಷಲ್ ಎಂಟ್ರಿ ಅಂತ ಹೇಳಿದ್ರು. ಸೊ ದೇವಸ್ಥಾನದಿಂದ ರೈಟ್ ಸೈಡಿಗೆ ಧರ್ಮ ದರ್ಶನಕ್ಕೆಲ್ಲ ಎಂಟ್ರಿ ಬಿಟ್ಟಿದ್ರು. ಕ್ರೌಡೇನು ಅಷ್ಟಿರಲಿಲ್ಲ. ಸೊ ನಮಗೆ ಬೇಗನೆ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ನನ್ನೊಂದು ಹರಕೆ ಇತ್ತು. ಪ್ರೆಗ್ನೆನ್ಸಿಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದಿದ್ದರಿಂದ ರಾಯರ ಹತ್ರ ಹಾರಿಸ್ಕೊಂಡಿದ್ದೆ, ಎಲ್ಲ ಚೆನ್ನಾಗಾಯಿತು ಅಂದರೆ ಈ ಥರ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರೂ ಹರಕೆನ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ ನಮಗೆ 1 ಅವರಿಗೆಲ್ಲ ದರ್ಶನ ಆಗಲಿ ಹರಕೆ ಆಗಲಿ 6 o'clock ಹೋಗಿದ್ದಕ್ಕೆ 7 o'clockಗೆಲ್ಲ ಮುಗಿಸ್ಕೊಂಬಿಟ್ವಿ. ರಾಯರ ದರ್ಶನ ಆದಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ ಎಲ್ಲ. ಸೊ ಅದೇ ಖುಷಿಲಿ ಪ್ರಸಾದ ಎಲ್ಲ ತೊಗೊಂಡು ರೂಮ್ ಕಡೆ ಹೊರಟ್ವಿ. ಹಾಗೆ ತಿಂಡಿ ಮಾಡೋದಿತ್ತು. ರೂಮ್ ಎದುರುಗಡೆ ಇಲ್ಲೇ ಆಹಾರ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಅಲ್ಲೇ ಲೈಟಾಗಿ ಇಡ್ಲಿ ಪೊಂಗಲ್ ಅಂತ ಎಲ್ಲ ತಿಂದ್ಕೊಂಡು ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಸೊ ಮಧ್ಯಾಹ್ನ 2:15ಗೆಲ್ಲ ನಮ್ಮದು ರಿಟರ್ನ್ ಬಸ್ ಇತ್ತು. ಸೊ ಅಷ್ಟರಲ್ಲೆಲ್ಲ ರೆಸ್ಟ್ ಮಾಡಿ ಪ್ಯಾಕಿಂಗ್ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಫೈನಲಿ ಬಾಯ್ ಬಾಯ್ ಮಂತ್ರಾಲಯ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಯಪ್ಪ, ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲು. ಆ ಬಿಸಿಲಲ್ಲಿ ನಮ್ಮ ಪಾಪುನ ಎತ್ಕೊಂಡು ಬಸ್ ಕ್ಯಾಚ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಇದು ನಮ್ಮ ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.